My dear students, this is about the brief introduction regarding to the inclusive education in the unit number first. In that we have to discuss about the unit number 1.3, that is the factors responsible for the successful inclusion in the mainstream future vision. Education is the light of individual. In fact, the success and worth of everyone's of life is based on his level of educations. ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಸಮನ್ವಯ ಶಿಕ್ಷಣದ ಮೊದಲನೇ ಯೂನಿಟ್ನಲ್ಲಿ ಬರುವಂತಹ ಯೂನಿಟ್ ನಂಬರ್ 1.3ನಲ್ಲಿ ಚರ್ಚೆ ಮಾಡಬಹುದಾದಂತಹ ಮುಖ್ಯ ಅಂಶಗಳು. ಭವಿಷ್ಯದ ದೃಷ್ಟಿಯಿಂದ ಯಶಸ್ವಿಯಾಗಿ ಮುಖ್ಯವಾಹಿನಿಗೆ ಸಮನ್ವಯಗೊಳಿಸಲು ಕಾರಣವಾದ ಅಂಶಗಳು ಎಂಬ ಕುರಿತಾಗಿ ಇವತ್ತಿನ ತರಗತಿಯಲ್ಲಿ ನಾವು ಚರ್ಚಿಸೋಣ. ಇದರಲ್ಲಿ ಮುಖ್ಯವಾಗಿ ಸಂಸ್ಕೃತಿ ಅರಿವಳಿಕೆ ಅಥವಾ ತಿಳುವಳಿಕೆ, ಸಮನ್ವಯ ಶಾಲೆಗಳ ನೀತಿಗಳು ಅಥವಾ ಅಭ್ಯಾಸಗಳು, ಅಂಗವೈಕಲ್ಯತೆಯ ವ್ಯಾಖ್ಯಾನ ಮತ್ತು ಶೈಕ್ಷಣಿಕ ಚೌಕಟ್ಟಿನಲ್ಲಿ ಸಮನ್ವಯತೆ ವ್ಯಾಖ್ಯಾನ ಮಾಡುವಂಥದ್ದು, ವೈಕಲ್ಯತೆಗಿರುವ ಮನೋವೈಜ್ಞಾನಿಕ ಸಮಸ್ಯೆಗಳು ಹಾಗೂ ತೊಂದರೆಗಳು, ಹೀಗೆ ಇತರ ಅಂಶಗಳನ್ನು ಚರ್ಚೆ ಮಾಡುತ್ತೇವೆ. ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್ಸ್, ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ದ ಇನ್ಕ್ಲೂಸಿವ್ ಸ್ಕೂಲ್ಸ್, ಡೆಫಿನೇಷನ್ ಆಫ್ ಡಿಸಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ ಎಜುಕೇಷನಲ್ ಫ್ರೇಮ್ವರ್ಕ್, ಥ್ರೆಟ್ಸ್ ಆಫ್ ಸೈಕಾಲಜಿಕಲ್ ಪ್ರಾಬ್ಲಮ್ಸ್ ಆಫ್ ಡಿಸಬಿಲಿಟಿ, models of disability, policies and programs of the inclusion, and identification of the barriers in the learning and participation. ಹಾಗೆ ಇದರ ಜೊತೆ ನಾವು ಸಮನ್ವಯದ ನೀತಿಗಳು ಮತ್ತು ಕಾರ್ಯಕ್ರಮಗಳು, ಕಲಿಕಾ ಸಮನ್ವಯತೆಯ ಸನ್ನಿವೇಶದಲ್ಲಿ ಕಲಿಕೆ ಮತ್ತು ತೊಡಗಿಕೊಳ್ಳುವಿಕೆ ಎನ್ನುವಂಥ ವಿಚಾರಗಳನ್ನು ಕುರಿತು ನಾವು ಇವತ್ತು ಚರ್ಚೆಯನ್ನು ಮಾಡೋಣ. ಸಾಮಾನ್ಯವಾಗಿ ಇವತ್ತಿನ ದಿನಗಳಲ್ಲಿ ಸಮನ್ವಯ ಶಿಕ್ಷಣದ ಒಂದು ವಿಶಾಲವಾದ ದೃಷ್ಟಿಯಲ್ಲಿ ಅಥವಾ ವಿಶೇಷ ಅಗತ್ಯವುಳ್ಳ ಮಕ್ಕಳ ಹಾಗೂ ಅವರ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ದೇಶದಲ್ಲಿ ಆ ಮಕ್ಕಳು ಯಾವತ್ತೂ ಕೂಡ ಸಮಾಜಕ್ಕೆ ಹೊರೆಯಾಗಬಾರದು, ಅವರು ಮತ್ತೊಬ್ಬರಿಗೆ ಹೊರೆಯಾಗದೆ ಸ್ವಾವಲಂಬಿಗಳಾಗಬೇಕು. ಈ ನಿಟ್ಟಿನಲ್ಲಿ ಕೆಲವು ಅಂಶಗಳನ್ನು ಗಮನಿಸಬೇಕಾದ್ದು ಅಗತ್ಯವಾಗಿದೆ. ಅವರಿಗೆ ಅವರನ್ನು ಅಸಮರ್ಥರು ಅಥವಾ ಅವರು ಆ ದೇಶಕ್ಕೆ ಹೊರೆಯಾದವರು ಎಂದು ಪರಿಗಣನೆ ಮಾಡದೆ ಮತ್ತು ವಿವಿಧ ರೀತಿಯ ನೀತಿಗಳನ್ನು, ಕಾರ್ಯಕ್ರಮಗಳನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅವರಿಗೆ ದೈಹಿಕವಾಗಿ, ಬೌದ್ಧಿಕವಾಗಿ ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಬೇಕು. ಸಮಾಜವು ದುರ್ಬಲತೆ ಇರುವ ಮಕ್ಕಳಿಗೆ ಅವರ ಶೈಕ್ಷಣಿಕ ಹಾಗೂ ಉದ್ಯೋಗ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು. ಅವರ ಹಕ್ಕುಗಳನ್ನು ನೀಡುವಂಥ ಪ್ರಯತ್ನವನ್ನು ಮಾಡಬೇಕು. ಕಾರಣ ಅವರ ಸಂಸ್ಕೃತಿಯನ್ನು ತಿಳಿಸುವಂಥ ಪ್ರಯತ್ನ, ಅರ್ಥೈಸಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗಿದೆ. A central component of the establishing a culture of inclusion within the early childhood system is ensuring so that here we have to know about the children's problems and also their cultures regarding to the identification. ಹಾಗಾಗಿ ಇವತ್ತು ಏನಾಗುತ್ತೆ, ಅವರನ್ನು ವಿವಿಧ ದೃಷ್ಟಿಯಲ್ಲಿ, ಭವಿಷ್ಯದ ದೃಷ್ಟಿಯಲ್ಲಿ ಅವರ ಪ್ರಯತ್ನ ಮಾಡೋದರಿಂದ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳುವಂಥ ಅವಶ್ಯಕತೆ ಇವತ್ತು ಇದೆ. ಆ ದೃಷ್ಟಿಯಲ್ಲಿ ನಾವು ಯಾರನ್ನು ಅಥವಾ ಸಮನ್ವಯ ಶಿಕ್ಷಣವು ಒಂದು ತಂಡದ ಕೆಲಸವಾಗಿದ್ದು ಇಡೀ ಶಾಲೆಯು ಈ ಜವಾಬ್ದಾರಿನ ಹಂಚಿಕೊಳ್ಬೇಕು. ಭವಿಷ್ಯದ ದೃಷ್ಟಿಯಲ್ಲಿ ಅವರನ್ನು ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನದಲ್ಲಿ ಶಾಲೆಯೂ ಕೂಡ ಪ್ರಯತ್ನವನ್ನು ಮಾಡಬೇಕು. ಇಟ್ ಈಸ್ ದ ಮೈನ್ ಚಾಲೆಂಜ್ ಫಾರ್ ದಿ ಸ್ಕೂಲ್. ದಟ್ಸ್ ವೈ ದ ಸ್ಕೂಲ್ should take the initiation regarding to bring to the children to the mainstream of the society for the purpose of lead their life. That is the main important of the main motto of the inclusive education. That's why we have to discuss about the
points regarding to the factors in detailed one by one. The first one is ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಮೊದಲನೇದಾಗಿ ಮುಖ್ಯವಾಹಿನಿಗೆ ತರುವಂಥ ಪ್ರಯತ್ನದಲ್ಲಿ ಸಂಸ್ಕೃತಿಗಳ ತಿಳುವಳಿಕೆ ಅನ್ನುವಂಥದ್ದಿದೆ. ಸಾಮಾನ್ಯವಾಗಿ ಈ ವಿಶೇಷ ಅಗತ್ಯವುಳ್ಳ ಮಕ್ಕಳು ಸಾಮಾನ್ಯ ಶಾಲೆಯಲ್ಲಿ ಅಥವಾ ಸಾಮಾನ್ಯ ಮಕ್ಕಳೊಂದಿಗೆ ಕಲಿಯುತ್ತಿರುವಾಗ ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಲ್ಲಿ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಾರೆ. ಸವಾಲೆನಿಸುವ ಇಂತಹ ಮಕ್ಕಳು ಕೆಲವು ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಿರ್ತಾರೆ ಮತ್ತು ಅವುಗಳನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಅರ್ಥೈಸಿಕೊಳ್ಳುವುದು ಅಗತ್ಯ. ಉದಾಹರಣೆ ದೈಹಿಕ ಲಕ್ಷಣಗಳು, ಮಾನಸಿಕ ಲಕ್ಷಣಗಳು, ತರಗತಿ ಸನ್ನಿವೇಶದಲ್ಲಿನ ಚಟುವಟಿಕೆ, ತರಗತಿ ಹೊರಗಿನ ಸನ್ನಿವೇಶಗಳಲ್ಲಿನ ಚಟುವಟಿಕೆಗಳು, ಸ್ನೇಹಿತರು ಮತ್ತು ಸಮಾಜದೊಂದಿಗೆ ಸಂಬಂಧ ಹೊಂದುವುದು, ಕುಟುಂಬದಲ್ಲಿ ಅವರ ಸ್ಥಾನಮಾನ, ಹೀಗೆ ಅನೇಕ ವಿಚಾರಗಳಿಂದಾಗಿ ಅವರು ತರಗತಿಯಿಂದ ಭಿನ್ನವಾಗಿರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾವು ಬಳಸಲ್ಪಡುವಂತಹ ಭಾಷೆ, ಅವರ ವಿಭಿನ್ನ ರೂಢಿ ಸಂಪ್ರದಾಯಗಳು, ಆಹಾರ ಪದ್ಧತಿಗಳು, ಆಚಾರ ವಿಚಾರಗಳು, ಧರ್ಮ, ಆರಾಧನಾ ಪದ್ಧತಿಯನ್ನು ತಿಳಿಯುವಂಥ ಪ್ರಯತ್ನವನ್ನು ಇಲ್ಲಿ ಮೊದಲು ಮಾಡಬೇಕಾಗುತ್ತೆ. Addressing the inclusion in early childhood programs and ensuring children with disabilities receive the individualized supports they need to thrive requires a community-wide partnership that brings the families, advocates and self-advocates, developmental specialists, early childhood programs, schools and communities and state leaders or the together to build a culture for the inclusion. Together to build a culture for the inclusion. ನಮ್ಮ ಶಿಕ್ಷಣ ಪದ್ಧತಿಯೂ ಕೂಡ ಇವತ್ತು ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ಬೆಳೆಸಲು, ದೇಶದ ನಿಷ್ಠತೆಯನ್ನು ಹಾಗೂ ಪ್ರಜಾಸತ್ತಾತ್ಮಕ ಪೌರತ್ವದ ತಿಳುವಳಿಕೆಯನ್ನು ಹೆಚ್ಚಿಸಲು ಯುಕ್ತವಾದ ಪಠ್ಯಪುಸ್ತಕಗಳನ್ನು ತಯಾರಿಸಬೇಕಾಗಿದೆ. ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಕಾಶಗಳು ಎಲ್ಲರಿಗೂ ದೊರೆತಾಗ ಮಾತ್ರ ದುರ್ಬಲತೆಯನ್ನು ನೀಗಿಸಲು ಸಾಧ್ಯ ಆಗುತ್ತೆ. ದಟ್ಸ್ ವೈ ವಿ ಹ್ಯಾವ್ ಟು ಸೆಲೆಬ್ರೇಟ್ ದ ಡೈವರ್ಸಿಟಿ ಆಫ್ ಆಲ್ ಫಾರ್ಮ್ಸ್ ಆ್ಯಂಡ್ ಇನ್ ಆಲ್ ಫೇಸೆಟ್ಸ್ ಆಫ್ ದಿ ಸೊಸೈಟಿ. ಟಾಕ್ ಟು ನೈಬರ್ಸ್, community members, talk to community members and state and local leaders about the importance of the inclusion. You have to talk to the state and local leaders about the importance of the inclusion. Highlight the universal benefits of inclusion for children without the disabilities. ನಾವು ಬಳಸಲ್ಪಡುವ ಈ ಭಾಷೆ, ವಿಭಿನ್ನ ರೂಢಿ ಸಂಪ್ರದಾಯಗಳು ಕೂಡ, ಆಹಾರ ಪದ್ಧತಿ, ಆಚಾರ ವಿಚಾರಗಳು ಕೂಡ, ಧರ್ಮ ಪದ್ಧತಿಗಳು, ಇವುಗಳ ಸಮರ್ಪಕ ಬಳಕೆಯ ಮೂಲಕ ಮಕ್ಕಳನ್ನು ಇವತ್ತು ಕಲಿಕೆಯಲ್ಲಿ ತೊಡಗುವಂತೆ ಮಾಡಬೇಕಾಗಿದೆ. ಉತ್ತಮ ಸಂಸ್ಕೃತಿ ನೆಮ್ಮದಿಯ ಜೀವನಕ್ಕೆ ಅಡಿಪಾಯವಾಗಿದೆ. ಸಂಸ್ಕೃತಿಯಿಂದ ವ್ಯಕ್ತಿ ಉತ್ತಮನಾಗಬೇಕು. ವ್ಯಕ್ತಿಯಲ್ಲಿ ಪೌರತ್ವದ ಗುಣಗಳು, ರಾಷ್ಟ್ರಭಕ್ತಿ, ರಾಷ್ಟ್ರಾಭಿಮಾನ ಬೆಳೆದು ತಾನೂ ಬದುಕಿ ಇತರರನ್ನು ಕೂಡ ಬದುಕಲು ಬಿಡುವಂಥ ಪ್ರಯತ್ನವನ್ನು ಆತ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಇವತ್ತು ಸಮನ್ವಯ ಶಾಲೆಗಳು ಅಥವಾ ಸಮನ್ವಯ ಶಿಕ್ಷಣ ವ್ಯವಸ್ಥೆ ಪ್ರಯತ್ನವನ್ನು ಪಡಬೇಕಾಗುತ್ತೆ. ಸಾಮಾನ್ಯವಾಗಿ ಹಿಯರ್ ವಿ ಹ್ಯಾವ್ ಟು co-create inclusion strategies, plans at the state and primary level or the school and program levels. Strongly communicate the inclusion as a responsibility and a top priority and demonstrative a commitment into inclusion through the policy changes and appropriate the resources. A central component of establishing a culture of inclusion within the early childhood system is ensuring that the individualized needs, supports, expectations and goals of the children with disabilities. It is critical for the early childhood system to consider the principles of access, participation and support as it if try to refer to removing the structural, physical or the
communicative related barriers, so that it is the very very important aspects regarding to the ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್ ಇನ್ ದಿ ಫ್ಯೂಚರ್ ವಿಷನ್. ಉತ್ತಮ ಸಂಸ್ಕೃತಿಯಿಂದ ವ್ಯಕ್ತಿಯ ಜೀವನ ಪವಿತ್ರವಾಗುತ್ತದೆ. ಸುಸಂಸ್ಕೃತನ ಜೀವನವೇ ಉತ್ತಮ ಜೀವನವಾಗುತ್ತೆ. ಸಂಸ್ಕೃತಿಯು ವಿಚಾರ, ಪ್ರಣಾಳಿಕೆಗಳ, ಜೀವನ ಮೌಲ್ಯಗಳ ಮತ್ತು ಇತರೆ ಅಂಶಗಳ ಅಥವಾ ಅಭಿಪ್ರಾಯಗಳಿಂದ ಕೂಡಿರುವಂತಹ ಒಂದು ಸಂಗ್ರಹದ ಪರಿಕಲ್ಪನೆಯಾಗಿದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಇರಬೇಕು. Systems should be designed in ways that are beneficial to all children in their communities. A culture of inclusion sets the stage to implement the recommendations provided here and is the first step to reaching the ultimate vision of the providing access in inclusion education. Okay, my dear students, this is all about regarding to the ಅಂಡರ್ಸ್ಟ್ಯಾಂಡಿಂಗ್ ದ ಕಲ್ಚರ್. ಯಾರು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ತೃಪ್ತಿಕರವಾದ ಸ್ಥಾನಮಾನವನ್ನು ಹೊಂದಿಲ್ಲವೋ ಅವರುಗಳನ್ನು ಸಾಮಾಜಿಕವಾಗಿ ಅನಾನುಕೂಲತೆ ಹೊಂದಿರುವವರು ಎಂದೇ ಹೇಳಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅವರಿಗೆ ಸಾಕಷ್ಟು ಪ್ರಯತ್ನಗಳನ್ನು ನಮ್ಮ ಶಾಲಾ ವ್ಯವಸ್ಥೆಗಳು ಅಥವಾ ಶೈಕ್ಷಣಿಕ ವ್ಯವಸ್ಥೆ ಮಾಡಿಕೊಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗತ್ತೆ. ನ್ಯಾಚುರಲ್ proprieties or natural proportions is the inclusion of the children with disabilities in the proportion to their presence in the general population. It is the mainly it is the important aspect regarding to bring the equality among the disabled children or the disability. Ensure that families are involved in policy decisions, including providing support to family organization to build the capacity of the families to meaningfully participate in the policy discussions, planning and evaluating the state's progress towards their inclusion or the plan allocation at all the levels. My dear students, this is the very the important aspect regarding to the cultural heritage or understanding the culture. It is the important component regarding to the inclusion. A culture of inclusion sets the stage to implement the recommendations provided here and is the first step or reaching the alternate or the ultimate vision of providing access to inclusive, high quality early learning opportunities for all the children. Talk to neighbors or talk to community members and talk to the state and local leaders. It is the very important the task or program or work done by the education system or the teacher. That is the main important motto of the inclusion regarding to the future section or the future things. That's why we have to know about the students, the various culture regarding to their traditions, regarding to their food habits, regarding to their customs, regarding to their religion, regarding to their costumes, and also regarding to their procedures about the religion. That's why that is the main important thing about the inclusion setup and also the mainstream of the inclusion. Now we are move towards the another important policy regarding to the inclusive education. That is the second one, policy and practices of the inclusive school, policy and practices of the inclusive education. ಸಾಮಾನ್ಯವಾಗಿ the success of the some important steps include here carrying out of the situation analysis on the scope of the issues. That is the main important aspect. ಸಾಮಾನ್ಯವಾಗಿ ಸಮನ್ವಯ ಅಂದರೆ ಕೇವಲ ನ್ಯೂನತೆಯುಳ್ಳ ಮಕ್ಕಳಷ್ಟೇ ಅಲ್ಲದೆ ವಿವಿಧ ಹಿನ್ನೆಲೆಯುಳ್ಳ ಹಾಗೂ ವಿವಿಧ ಸಾಮರ್ಥ್ಯವುಳ್ಳ ಮಕ್ಕಳು ಕೂಡ ಒಳಗೊಂಡಿರ್ತಾರೆ. ಇದು ಎರಡನೇ ಅಂಶಕ್ಕೆ ನಾವು ಬರ್ತಾ ಇದ್ವಿ. ಸಮನ್ವಯ ಶಾಲೆಗಳ ನೀತಿಗಳು ಮತ್ತು ಅಭ್ಯಾಸಗಳು ಅನ್ನುವಂಥ ಒಂದು
ಅಂಶ ಇದು. ಎರಡನೇದು ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ದಿ ಇನ್ಕ್ಲೂಸಿವ್ ಎಜುಕೇಷನ್. ಸಾಮಾನ್ಯವಾಗಿ ಸಮನ್ವಯ ಶಾಲೆಗಳು ಎಲ್ಲ ಶಾಲೆಗಳಂತೆ ತಮ್ಮದೇ ಆದ ನೀತಿಗಳನ್ನು ಮತ್ತು ಅಭ್ಯಾಸಗಳನ್ನು ಹೊಂದಿರುತ್ತೆ. ಇಲ್ಲಿ ಸಾಮಾನ್ಯ ಮಕ್ಕಳಿಗೆ ದೊರೆಯುವ ಶಿಕ್ಷಣ ಎಲ್ಲ ಅವಕಾಶಗಳನ್ನು ವಿಶೇಷ ಅಗತ್ಯಗಳ ಮಕ್ಕಳು ಕೂಡ ಪಡೆಯುವಂತಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳು ಆಗುತ್ತೆ. ಇಂಥ ಮಕ್ಕಳನ್ನು ತರಗತಿ ಕೊಠಡಿಗಳಿಗೆ ಬರುವಂತೆ ಮಾಡುವುದು ಕೂಡ ಹಾಗೂ ಎಲ್ಲ ಮಕ್ಕಳ ಜೊತೆಯಲ್ಲಿ ಕಲಿಯುವ ಅವಕಾಶವನ್ನು ಕಲ್ಪಿಸುವುದೂ ಕೂಡ ಒಂದು ಉತ್ತಮ ಅವಕಾಶ ಅಂತ ಆಗುತ್ತೆ. ಅವಕಾಶ ಕಲ್ಪಿಸುವುದು ಕೇವಲ ಅರ್ಧ ಸವಾಲನ್ನು ಪೂರೈಸಿದಂತಾಗುತ್ತೆ. ಹಾಗಾದರೆ ಇನ್ನರ್ಧ ಸವಾಲನ್ನು ಯಾರು ಮಾಡ್ತಾರೆ ಅನ್ನೋದೇ ಒಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಅದಕ್ಕೋಸ್ಕರ ವಿ ಹ್ಯಾವ್ ಟು know about some important factors, steps regarding to the policy education or the policies of the inclusive schools. Mobilizing opinion on the right to education for everybody, building consciousness around the concept of the inclusive and quality education, reforming the legislation to support inclusive education in line with international conventions, declarations and recommendations, supporting the local capacity building to promote the development towards the inclusive schools. ಹಾಗಾದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಈ ಥರದ ಮಕ್ಕಳ ದೃಷ್ಟಿಯನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಇಲ್ಲಿ ಮಾಡಬೇಕಾಗತ್ತೆ. ಅದನ್ನು ನಾವು ಸಮನ್ವಯ ಶಾಲೆಗಳ ನೀತಿಗಳು ಅಂಥೇಳಿ ಕೂಡ ಕರೆಯುತ್ತೀವಿ. ದ ಮೋಸ್ಟ್ ಇಂಪಾರ್ಟೆಂಟ್ ಪಾಲಿಸೀಸ್ ಕನ್ಸರ್ನಿಂಗ್ ಎಜುಕೇಷನ್ ಆಫ್ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್. The Constitution of India and the educational policies work to fulfill the universal elementary education, that is the free and compulsory education for all the children up to the age of 14. The history of the inclusion movement began in India with MHRD 1968, which emphasis on education of girls and backward children. This is a very important policies regarding to the children. ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ 6ರಿಂದ 14 ವರ್ಷದ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕೆ ಅವಕಾಶವನ್ನು ನೀಡಿದೆ. 1992ರ ಪ್ರಕಾರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ತರಬೇತಿ ಹೊಂದಿದ ಶಿಕ್ಷಕರಿಂದ ಬೋಧನೆ ಮಾಡಬೇಕು ಅಂತ ತಿಳಿಸಿದೆ. 1995ರ ಸಹಭಾಗಿತ್ವ ಕಾಯ್ದೆ ಪ್ರಕಾರ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಅವರ ಅಗತ್ಯತೆಗೆ ತಕ್ಕಂತೆ ಸೂಕ್ತ ಶಿಕ್ಷಣ ನೀಡಬೇಕು ಅಂತ ಆಗಿದೆ. The third one is the first education commission in India, chaired by the Kothari 1964-66, addressed the issue of access the participation by all. The National Policy on the Education, NP 1986, stressed the removal of the disparities in education. The scheme known as the Zakir Hussain Committee report, free and compulsory education for 7 years. That is for the purpose of the inclusion. ಆಯಾ ವಿಕಲತೆಗೆ ಅನುಸಾರವಾಗಿ ಇವರುಗಳಿಗೆ ಪ್ರತ್ಯೇಕ ಶಾಲೆಗಳನ್ನು ತೆರೆಯುವ ಅವಕಾಶ ಸರ್ಕಾರ ನೀಡಿದೆ. ಪ್ರತಿಯೊಂದು ಸರ್ಕಾರಿ ಶಾಲೆಗಳಲ್ಲಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ 3% ಸ್ಥಾನಗಳನ್ನು ನೀಡಬೇಕು ಅಂತ ಹೇಳಿ ಅವುಗಳಿಗೆ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ತಾ ಬಂದಿದೆ. ಹಾಗಾಗಿ ಅದಕ್ಕೋಸ್ಕರ ಸಮನ್ವಯ ಶಾಲೆಯಲ್ಲಿ ಅಭ್ಯಾಸಗಳು ಅಥವಾ ಪ್ರಾಕ್ಟೀಸಸ್ಗಳು ಕೂಡ ಡಿಫ್ರೆಂಟಾಗೇ ಇರಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಪ್ರಯತ್ನವೂ ಕೂಡ ಇಲ್ಲಿ ಮಾಡಬೇಕು. ಅವೇನೆಂದರೆ ಸಾಮಾನ್ಯವಾಗಿ ವಿಶೇಷ ಪಠ್ಯಕ್ರಮ ಇರ್ಬೋದು, ಸಂಬಂಧಗಳಿರ್ಬೋದು, ಅಥವಾ ತರಗತಿಗಳನ್ನು ಮಾಡುವಂಥದ್ದಿರ್ಬೋದು. ಹೀಗೆ ಅನೇಕ ರೀತಿಯಾಗಿರುವಂಥ ಪ್ರಯತ್ನಗಳನ್ನು ಇಲ್ಲಿ ಮಾಡಬೇಕು. ದಟ್ಸ್ ವೈ ದ ನ್ಯಾಷನಲ್ ಲೆವೆಲ್ ಪ್ರಾಕ್ಟೀಸಸ್ ಆನ್ ಎಜುಕೇಷನ್ ಆಫ್ ಚಿಲ್ಡ್ರನ್ ವಿತ್ ಡಿಸಬಿಲಿಟೀಸ್, ಪ್ರಾಜೆಕ್ಟ್ ಫಾರ್ ಇಂಟಿಗ್ರೇಟೆಡ್ ಎಜುಕೇಷನ್ ಡೆವಲಪ್ಮೆಂಟ್, PIED, IEDs, integrated education for the disabled children. These are some important the policies and practices regarding to the school. National Program for Rehabilitation for Persons with Disability, NPRPD, National Program for Rehabilitation for Persons with Disability. This was launched in 11 states including Karnataka in 1999 to provide financial resources to state government to initiate the project district level. ಹಾಗಾಗಿ ಈ ಥರದ ಯೋಜನೆಗಳು ಅನೇಕಗಳಿದ್ದಾವೆ. ಸಾಕಷ್ಟು ಯೋಜನೆಗಳನ್ನು ಶಾಲೆ ಅಥವಾ ಸರ್ಕಾರ ತರುವಂಥದ್ದನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತೇವೆ. ಹಾಗಾಗಿ ದ ಪಾಲಿಸೀಸ್ ಆರ್ ದ ವೆರಿ ವೆರಿ ಎಸೆನ್ಷಿಯಲ್ ಟು ಬ್ರಿಂಗ್ ಔಟ್ ದ disabled children to the mainstream. That is the main important motto of the inclusive education. Here the
the Sargent Report or Right to Education Act, the RCI Act, or inclusion of IED in DPEP and SSA in 1997, and the Persons with Disability Act 1995, National Trust 1999, Comprehensive Action Plan 2005, the National Policy for the Person with a Disability, Significant Milestones in India 2006. These are all some of the most important policies concerning the education of children with disabilities, and also some practices of the inclusive education practices, or some the important the government projects or the government policies regarding to the inclusive school or the inclusive education. It may be the scholarships or the special schools, or to develop the good relationship with each other, and to create the good classroom or the friendly classroom, and also the provide the learning resources, and also we have to take the evaluation system, adopt the evaluation system. These are also some of the important procedure regarding to the policies and practices of the inclusive education. This is all about the second important point regarding to the responsible for the successful inclusion, factors responsible for the successful implement of the inclusive education. Policy and practices of the inclusive education system is the main important thing regarding to the policy education, inclusive education. ಸಾಮಾನ್ಯವಾಗಿ ಎಲ್ಲ ಮಕ್ಕಳಿಗೂ ಕೂಡ ಅವರ ಡಿಸಬಿಲಿಟಿಗೆ ಅನುಗುಣವಾಗಿ ಅವಕಾಶವನ್ನು ಒದಗಿಸಿಕೊಡಬೇಕು ಅನ್ನೋದೇ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಒಂದು ಪ್ರಯತ್ನಗಳಾಗುತ್ತೆ ಅಂಥೇಳಿ ನಾವು ನೀವುಗಳೆಲ್ಲವೂ ಕೂಡ ಅದನ್ನು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಅದರ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಯತ್ನಗಳು ಕೂಡ ಇಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ. ಓಕೆ, ವಿ ಶಾಲ್ ಮೂವ್ ಟುವರ್ಡ್ಸ್ ಅನದರ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ರಿಗಾರ್ಡಿಂಗ್ ಟು ದ ಇನ್ಕ್ಲೂಸಿವ್ ಎಜುಕೇಷನ್. ಥರ್ಡ್ ಒನ್, ದಟ್ ಈಸ್ ದಿ ಇನ್ಕ್ಲೂಷನ್ ಇನ್ ಎಜುಕೇಷನಲ್ ಫ್ರೇಮ್ ವರ್ಕ್. Inclusion in educational framework, definition of disability and inclusion in educational framework. That is another important, the main concept regarding to the mainstream. ಭವಿಷ್ಯದ ದೃಷ್ಟಿಯಲ್ಲಿ ವಿದ್ಯಾರ್ಥಿಗಳನ್ನ ಮುಖ್ಯವಾಹಿನಿಗೆ ತರುವ ಅಂಶಗಳಲ್ಲಿ ಮೂರನೇ ಅಂಶವನ್ನು ಚರ್ಚೆ ಮಾಡ್ತಾ ಇದ್ದೀನಿ. ಅಂಗವೈಕಲ್ಯತೆಯ ವ್ಯಾಖ್ಯಾನ ಮತ್ತು ಶೈಕ್ಷಣಿಕ ಚೌಕಟ್ಟಿನಲ್ಲಿ ಸಮನ್ವಯತೆಯನ್ನು ಸಾಧಿಸುವಂಥದ್ದು. ಡೆಫಿನಿಷನ್ ಆಫ್ ಡಿಸಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ ಎಜುಕೇಷನ್ ಫ್ರೇಮ್ವರ್ಕ್. ಸಾಮಾನ್ಯವಾಗಿ ಮಾನವನ ದೇಹದಲ್ಲಿ ಹಲವಾರು ಕಾರ್ಯನಿರ್ವಹಿಸುವಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಘಾಸಿಯಾದರೂ ಶಿಕ್ಷಣ ಪಡೆಯಲು, ಸಾಮಾಜಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಲು ತೊಂದರೆ ಉಂಟಾಗ್ಬಿಡುತ್ತೆ. ಆ ಹಿನ್ನೆಲೆಯಲ್ಲಿ ಆ ಊನ ಶಕ್ತಿಗಳನ್ನು ಅಥವಾ ಆ ಊನತೆಯ ಕಾರಣದಿಂದಾಗಿ ಅವನು ಅಸಮರ್ಥ ಆಗಿರಲ್ಲ. ದುರದೃಷ್ಟವಶಾತ್ ಸಮಾಜವು ಅಂಗವಿಕಲ ವ್ಯಕ್ತಿಯನ್ನು ಯಾವುದೇ ಪರಿಣಾಮಕಾರಿ ಕೆಲಸ ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ತಿಳಿದುಬಿಟ್ಟಿದೆ. ಈ ನಂಬಿಕೆಯನ್ನು ಹೊಡೆದೋಡಿಸಬೇಕು. ಅಂಗವಿಕಲ ವ್ಯಕ್ತಿಗಳ ಸಾಮರ್ಥ್ಯವು ಸಾಮಾನ್ಯ ವ್ಯಕ್ತಿಗಳ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಿನದಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು. ಆ ನಿಟ್ಟಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಅಂಗವಿಕಲತೆ ಅಂದರೆ ಸಾಮಾನ್ಯ ವ್ಯಕ್ತಿಯಂತೆ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲು ಸಾಮರ್ಥ್ಯವಿಲ್ಲದಿರುವುದೇ ಅಂಗವಿಕಲತೆ ಎಂದು ತಿಳಿಸಿದೆ. ಸಾಮಾನ್ಯ ವ್ಯಕ್ತಿಯಂತೆ ಯಾವುದೇ ಒಂದು ಚಟುವಟಿಕೆಯನ್ನು ಮಾಡಲು ಸಾಮರ್ಥ್ಯವಿಲ್ಲದಿರುವುದೇ ಅಂಗವಿಕಲತೆ ಎಂದು ತಿಳಿಸಿಬಿಟ್ಟಿದೆ. ಹಾಗಾಗಿ ಆಕ್ಸ್ಫರ್ಡ್ ನಿಘಂಟಿನ ವ್ಯಾಖ್ಯಾನವನ್ನು ನೋಡೋದಾದರೆ, ಒಬ್ಬ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿಗಳು ಆ ವ್ಯಕ್ತಿಯ ಚಲನೆಗೆ, ಚಟುವಟಿಕೆಗಳಿಗೆ ಅಡೆತಡೆಯನ್ನು ನೀಡುವಂತಿದ್ದರೆ ಅಂತಹ ವ್ಯಕ್ತಿಗಳನ್ನು ಅಂಗವೈಕಲ್ಯ ಅಥವಾ ಅಸಮರ್ಥ ವ್ಯಕ್ತಿಗಳು ಎಂದು ತಿಳಿಸಿದೆ. ಆ ದೃಷ್ಟಿಯಲ್ಲಿ ಲೆಟ್ ಅಸ್ ಸಿ ಸಮ್ ಇಂಪಾರ್ಟೆಂಟ್ ಏಮ್ಸ್ ಆಫ್ ದ ಎಜುಕೇಷನ್ ಫ್ರೇಮ್ ವರ್ಕ್. Encourage whole school and individual reflective engagement and discussion on the development of the inclusion. Support school professionals to plan, implement and review inclusive policies and practices. Outline and demonstrate process of individual and organizational planning and implementation. Document schools current in developing inclusive practices and record constraints and resources associated with the inclusion. These are all some of the major things regarding to the
ಡೆಫಿನೇಷನ್ ಆಫ್ ದಿ ಡಿಸಬಿಲಿಟಿ ಆ್ಯಂಡ್ ಇನ್ಕ್ಲೂಷನ್ ಇನ್ ದ ಎಜುಕೇಷನಲ್ ಸ್ಕೂಲ್. ಸಾಮಾನ್ಯವಾಗಿ ನಾವು ಅವೆಲ್ಲ ದೃಷ್ಟಿಗಳಲ್ಲೂ ಕೂಡ ಇವತ್ತು ಪರಿಣಾಮಕಾರಿಯಾಗಿರುವಂಥ ವಿಧವನ್ನು ನೋಡ್ತೇವೆ. ಇಲ್ಲಿ ಅಂಗವೈಕಲ್ಯತೆ ಅಂದರೆ ಮುಂದಿನ ತರಗತಿಯಲ್ಲಿ ಅದನ್ನು ಡೀಟೇಲ್ ಆಗಿ ನಾವು ಚರ್ಚೆ ಮಾಡ್ತೀವಿ. ಅಂಗವೈಕಲ್ಯತೆ ಅಂದರೆ ಏನು, ಅದಕ್ಕೆ ಕಾರಣಗಳೇನು, ಅಂಗವೈಕಲ್ಯತೆಯ ವಿಧಗಳು ಯಾವ್ಯಾವಿದ್ದಾವೆ ಅನ್ನುವಂಥ ದೃಷ್ಟಿಯಲ್ಲಿ ಕೂಡ ಅದನ್ನು ಪ್ರಯತ್ನ ಮಾಡುವಂತಹ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ. ಅದಕ್ಕೆ ಬೇಕಾದಷ್ಟು ಸಾಮಾಜಿಕ ಕಾರಣಗಳಿರ್ಬೋದು, ಮಾನಸಿಕ ಕಾರಣಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಪಟ್ಟಿ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಇಲ್ಲಿ ಮಾಡ್ತೇವೆ. ಸಮನ್ವಯತೆಯ ಸಂಯೋಜನೆಯ ಚೌಕಟ್ಟಿನಲ್ಲಿ ಅಥವಾ ಸಂಯೋಜನೆ ಅನ್ನೋದೇ ಒಂದು ಅರ್ಥ ಆಗಿಬಿಟ್ಟಿದೆ. ಆ ಅರ್ಥದ ದೃಷ್ಟಿಯಲ್ಲಿ ನಾವು ಬೇರೆ ಬೇರೆ ಪ್ರಯತ್ನಗಳನ್ನು ಕೂಡ ಇಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. The main principles that provide a framework on which inclusive practices are based. First one is the ownership by whole school community. Second one is reflective of the pupil, supporting engagement, embedded in ongoing whole school planning, evidence and practice based one, diversity, the individual needs, reflective, and also the collaboration of the effective inclusion is a group effort. Here it involves all collaboration among the educators, other professionals, students, families and community agencies. The support and services that students need are provided in the regular education classroom. That is the main important aspect regarding to the inclusion. ಇದರ ಜೊತೆಗೆ ಸಮನ್ವಯತೆಯು ಸಂಯೋಜನೆಯನ್ನು ಅರ್ಥ ಹೊಂದಿದೆ ಅಂತ ನಾನು ಆಗಲೇ ಹೇಳ್ತಾ ಇದ್ದೆ. ಅಂದರೆ ಒಂದು ತಂಡದ ಮೂಲಕ ನಡೆಯುವ ಕಾರ್ಯವಾಗಿರುತ್ತೆ. ಒಗ್ಗಟ್ಟೇ ಬಲ ಎನ್ನುವಂತೆ ಎಲ್ಲರೂ ಕೂಡಿ ಕೆಲಸ ಮಾಡುವುದರಿಂದ ಹಾಕಿಕೊಂಡ ಗುರಿ ಮತ್ತು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಲು ಸಾಧ್ಯವಾಗುವುದು. ಹಾಗೆ ಸಮನ್ವಯ ಶಿಕ್ಷಣವನ್ನು ಸಾಧಿಸುವ ಕೇಂದ್ರ ಸ್ಥಳ ಶಾಲೆ ಆಗಿದೆ. ಈ ಶಿಕ್ಷಣದ ಮೂಲಕ ಸಾಮಾನ್ಯ ಮಕ್ಕಳೊಂದಿಗೆ ನಾವು ಆ ಪ್ರಯತ್ನಗಳನ್ನು ಇವತ್ತು ಮಾಡಬೇಕಾಗಿದೆ. ಅದಕ್ಕೋಸ್ಕರ ಶೈಕ್ಷಣಿಕ ವ್ಯವಸ್ಥೆಯ ಆಧಾರಗಳು ಹಾಗೂ ಅವುಗಳ ಪಾಲ್ಗೊಳ್ಳುವಿಕೆ ಅತಿ ಅವಶ್ಯಕವಾಗಿರುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕರು, ಆಡಳಿತ ಮಂಡಳಿಯವರು, ಪಾಲಕರು ಅಥವಾ ಪೋಷಕರು, ಶಾಲಾ ಪರಿಸರ, ಸಾಮಾನ್ಯ ಮಿತ್ರರು, ಕಲಿಕಾ ವಿಷಯಗಳು ಮತ್ತು ಸಾಮಗ್ರಿಗಳು, ಶಾಲಾ ಸಂಪನ್ಮೂಲ ಘಟಕಗಳು ಹಾಗೂ ಸರ್ಕಾರ. ಇವು ಮುಖ್ಯವಾಗಿ ಶಾಲೆಯ ಚೌಕಟ್ಟಿನಲ್ಲಿ ಅಥವಾ ಶೈಕ್ಷಣಿಕ ಚೌಕಟ್ಟಿನಲ್ಲಿ ಪ್ರತಿನಿಧಿಗಳಾಗಿ ಭಾಗವಹಿಸಬೇಕು. ಸಮನ್ವಯತೆಯನ್ನು ಸಾಧಿಸುವ ಒಂದು ಮೂಲ ಕೇಂದ್ರ ಶಿಕ್ಷಣ ಆಗಿರೋದ್ರಿಂದ ಈ ಶಿಕ್ಷಣದ ಮುಖೇನ ಸಾಮಾನ್ಯ ಮಕ್ಕಳು ಮತ್ತು ವಿಶೇಷ ಅಗತ್ಯವುಳ್ಳ ಮಕ್ಕಳ ನಡುವೆ ಸಮನ್ವಯತೆಯನ್ನು ಸಾಧಿಸಬೇಕಾಗಿರುವುದರಿಂದ ಇವರೆಲ್ಲ ಅದರಲ್ಲಿ ಭಾಳಷ್ಟು ಪಾಲುದಾರರಾಗಿ ಜವಾಬ್ದಾರಿಯಾಗಬೇಕು. ಇದನ್ನು ಸಾಧಿಸಲು ಶೈಕ್ಷಣಿಕ ವ್ಯವಸ್ಥೆಯ ತಳಹದಿಗಳ ಪಾತ್ರ ಬಹಳ ಮುಖ್ಯ ಮತ್ತು ಅವರ ಪಾತ್ರ ಹಾಗೂ ಪಾಲ್ಗೊಳ್ಳುವಿಕೆ ಅತಿ ಅವಶ್ಯಕ. ಅದರಲ್ಲಿ ಸರ್ಕಾರನೂ ಬಂತು, ಶಾಲಾ ಪರಿಸರ ಬಂತು, ಶಿಕ್ಷಕ ಮತ್ತು ಆಡಳಿತ ಮಂಡಳಿಯವರು ಬಂದರು, ಪೋಷಕರು ಬಂದರು, ಕಲಿಕಾ ವಿಷಯ ಮತ್ತು ಕಲಿಕಾ ಸಾಮಗ್ರಿಗಳು ಕೂಡ ಮುಖ್ಯ ಆಗುತ್ತೆ. ಹಾಗಾಗಿ ಇವರೆಲ್ಲರೂ ಕೂಡ ಸಕ್ಸಸ್ಫುಲ್ಲಾಗಿ ಭಾಗವಹಿಸಿದ್ರೆ ಮಾತ್ರ ಶೈಕ್ಷಣಿಕ ಸಮನ್ವಯತೆ ಅನ್ನುವಂಥದ್ದು, ಶೈಕ್ಷಣಿಕ ಚೌಕಟ್ಟು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪ್ರಯತ್ನವನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ. ಶಿಕ್ಷಕ, ಆಡಳಿತ ಮಂಡಳಿ, ಪಾಲಕರು, ಶಾಲಾ ಪರಿಸರ ಬಹಳ ಮುಖ್ಯ. ಹೆಡ್ ಆಫ್ ದಿ ಸ್ಕೂಲ್, ಮ್ಯಾನೇಜ್ಮೆಂಟ್, ಪೇರೆಂಟ್ಸ್, ಸ್ಕೂಲ್ ಎನ್ವೈರನ್ಮೆಂಟ್, peer group, learning materials, learning resources are the important aspect regarding the inclusion education. Okay, my dear students, this is all about the unit number 1 regarding to the 1.3. In that so far we have to discuss about the main 3 concepts regarding to the inclusive education. ಆತ್ಮೀಯ ಪ್ರಶಿಕ್ಷಣಾರ್ಥಿಗಳ ಈ ತರಗತಿಯಲ್ಲಿ ನಾವು ಬಹುಮುಖ್ಯವಾಗಿ 3 ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 3 ಅಂಶಗಳನ್ನು ಚರ್ಚೆ ಮಾಡಿದ್ವಿ. ಅದರಲ್ಲಿ ಸಂಸ್ಕೃತಿನ ಅರ್ಥ ಮಾಡ್ಕೊಳ್ಳೋದು ಮತ್ತು ಅಸಮರ್ಥತೆಯನ್ನು ಅರ್ಥ ಮಾಡ್ಕೊಳ್ಳೋದು ಹಾಗೂ ಶಾಲಾ ಶಿಕ್ಷಣ ನೀತಿಗಳು ಅನ್ನುವಂಥ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಅಲ್ಲಿಯ ತನಕ ತಾವು ಸೇಫ್ ಆಗಿರಿ ಮತ್ತು ಮನೆಯಲ್ಲೇ ಇರಿ. ಈ ವಿಡಿಯೋಗಳನ್ನು ಪುನಃ ನೋಡಿಕೊಂಡು ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ಅಂಶಗಳು ಕೂಡ ನಿಮಗೆ ಈ ಒಂದು ನೆಟ್ಟಲ್ಲಿ ಸಿಗುತ್ತೆ. ಇದರ ಆಧಾರದ ಮೇಲೆ ಉಳಿದ ವಿಚಾರ ಕಲೆಕ್ಟ್ ಮಾಡಿ ಅಂತ ಹೇಳ್ಕೊಳ್ತಾ ಇಲ್ಲಿಗೆ ತರಗತಿಯನ್ನು ಮುಕ್ತಾಯಗೊಳಿಸುತ್ತೇನೆ.